ಫೀಡರ್ ಈಗ ಸೆಪರೇಟ್ ಮಾಡೋದಕ್ಕೆ 2-3 ಡೇಸ್ ಅಲ್ಲಿ ಫೀಡರ್ ಸೆಪರೇಟ್ ಮಾಡಿ ಕೊಡ್ತೀವಿ. ಅದಕ್ಕೆ ಇದೆಲ್ಲ ಮಾಡ್ತಾ ಇರ್ತೀವಿ. 2-3 ಡೇಸ್ ಅಲ್ಲಿ ಇಂಡಸ್ಟ್ರಿಗೆ ಸೆಪರೇಟ್ ಕೊಡ್ತೀವಿ. ಆಮೇಲೆ ಇಷ್ಟೊಂದು ಇರೋದಿಲ್ಲ. ನಾವು ಕಡೆ ಈಗ ಕೋಲಾರ ಆಫ್ ಮಾಡೋದು ಅವೇನು ಮಾಡೋಕ್ಕಾಗಲ್ಲ. ಬಂಗಾರಪೇಟೆಗೆ ಚಾರ್ಜಸ್ ಇದ್ದಾಗ ನಮ್ಮ ಈಗ ಕೇಳಕ್ಕಾಗೋದಿಲ್ಲ. ಈಗೇನು ಪ್ರಾಬ್ಲಮ್ ಅಂದ್ರೆ ಬಂಗಾರಪೇಟೆಯಿಂದ ನಿಮ್ಗೆ ಯಾಕೆ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಇಂಡಸ್ಟ್ರಿಯಲ್ ಫೀಲ್ಡಲ್ಲಿ ಜನರ ಟೌನೆಲ್ಲ ಸೇರ್ಕೊಂಡಿದೆ. ಈ ಪಕ್ಕದಲ್ಲಿ ನಮಗೆ ದಾಸರಳ್ಳಿಯಿಂದ ಇದ್ರ ಬಗ್ಗೆ ಎಲ್ಲ ಥರ ಪ್ರಾಬ್ಲಮ್ ಇಲ್ಲ ಮುಂಚೆ ಎಕ್ಸ್ಪೆಕ್ಟ್ ಆಗಿ ಡಿಫ್ರೆನ್ಸಿಕೇಟ್ ಒಂದೊಂದು ಸೇರಿಸಿ ಎಲ್ಲ ಅದೇ ಫೀಲ್ ಮಾಡಾಗ್ತದೆ. ಈಗ ನಿಮ್ಮ ಫೀಲ್ಡ್ 180 amps 180 amps ಕಳಿಸ್ತಾರೆ. ನಾವು ಬರೀ ಇಂಡಸ್ಟ್ರಿ ಅಂತ ಕೊಟ್ಟರೆ 100% 50-60 amps ನಿಂತೋಗುತ್ತೆ. ಸೊ ದಟ್ ಅಟ್ಲೀಸ್ಟ್ ಬಂಗಾರಪೇಟೆಯಲ್ಲಿದ್ದಾಗ ಇಂಡಸ್ಟ್ರಿ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಏನಾಗುತ್ತೆ ಗೊತ್ತಾ ಈಗ ನಮಗೆ ನಮ್ಮದು ಡೆಲಿವರಿ ಬರೋಕೆ ಆಗ್ತಾಗಿಲ್ಲ, ಬೇರೆ ಕಡೆ ಡೆಲಿವರಿ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಗೆ ಏನೋ ಅಪ್ರೋಚ್ ಸಿಗ್ತಾ ಇದೆ, ಅಲ್ಲಿ ಡೆಲಿವರಿ ಕೊಡ್ತಾರೆ ಅಲ್ಲಿ ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ. ಈಗ ನಾವು ಇಲ್ಲಿ ಇಂಡಸ್ಟ್ರಿ ಇಟ್ಕೊಂಡು ಏನು ಮಾಡಬೇಕು ನಾವು? ಸರ್ ಟೋಟಲಿ ಡೆಲ್ಲಿ ಲಾಸ್ ಆಗ್ತದೆ ಸರ್. ಎಕ್ಸ್ಪ್ಲನೇಷನ್ ಸರಿ ಸರ್, ಥ್ಯಾಂಕ್ ಯು. ಏನು ಸಜೆಷನ್ಸ್ ಇದ್ದರೆ ದಯವಿಟ್ಟು ಬನ್ನಿ ಸರ್ ಆ್ಯಕ್ಚುಲಿ ಏನಂದರೆ ರಾ ಮೆಟೀರಿಯಲ್ ಅದು ಮ್ಯಾನೇಜ್ಮೆಂಟ್ ಮಾಡೋದು ವಿಪರೀತ ಪ್ರಾಬ್ಲಮ್ ಇದೆ. ವರ್ಕರ್ಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತದೆ. ಈ ವರ್ಕರ್ಸ್ ಬಂದು ಕೆಲಸ ಮಾಡೋದಿಲ್ಲ, ಅದೊಂದು ಪ್ರಾಬ್ಲಮ್. ನಾವು ಆಚೆನ ತಗೊಂಡು ಏನೇನು ತಗೊಂಡು ಜಾತ್ರೆ ಮಾಡ್ತಿದ್ದಾರೆ ಈ ಇಂಟರ್ನೆಟ್ನಲ್ಲಿ ಅವರು ಕೆಲಸ ಮಾಡಿದ್ರೆ ಇಂಡಸ್ಟ್ರಿನ ಎಲ್ಲ ಓಡೋಗ್ಬಿಡ್ತಾರೆ. 3 ಸಾರಿ ಶಿಫ್ಟ್ ಆಗಿಬಿಟ್ಟಿದೆ ವರ್ಕರ್ಸ್ ಗ್ರೂಪ್. ಈಗ 4ನೇ ಸಾರಿ ನನ್ನ ಬಂದಿರೋದು ಬರೀ ಸೆಟ್ಮೆಂಟ್ಗೆ ಬೇಡಪ್ಪ ಇರಪ್ಪ ಅರೇಂಜ್ ಮಾಡಿ ಏನೇನು ಜನರಿಗೆ ಹಾಕ್ತೀನಿ ಇದು ಹಾಕ್ತೀನಿ ಇದನ್ನು ಹೋಗ್ಬಿಡ್ತಾರೆ. ಒನ್ ಮೋರ್ ಥಿಂಗ್ ನಮ್ಗೆ ಏನಿರುತ್ತೆ ಸರ್, ಈಗ ನೀವು ಪವರ್ ಶೆಡ್ಯೂಲ್ ಮಾಡ್ತೀರಾ, ನಮ್ಗೆ ಶೆಡ್ಯೂಲ್ ಕೊಟ್ಬಿಡಿ. ಆ ಟೈಮಲ್ಲಿ ಬೇರೆ ವರ್ಕಿಂಗ್ ಮಾಡಿ ಏನು ಮಾಡ್ಕೊಡ್ತೀವಿ. ಯಾವ ಟೈಮ್ ಕರ್ಕೋಬೇಕು ಆ ಟೈಮ್ ಕರ್ಕೋಬೋದು. ಶೆಡ್ಯೂಲ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಈ ಪವರ್ ಸಪ್ಲೈ ಬಗ್ಗೆ ಶೆಡ್ಯೂಲ್ ಕೊಡೋದಕ್ಕೆ ನಮಗೆ ತಗೋತಿಲ್ಲ. ಈವನ್ ತಗೋತಿಲ್ಲ. ಸರ್ಕಾರದ ಮಟ್ಟದಲ್ಲೇ ಡಿಸೈಡ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಎನರ್ಜಿಯಿಂದಲೇ ಮತ್ತು ಮಿನಿಸ್ಟ್ರಿ ಆಫ್ ಸೆಕೆಂಡರಿ ಎನರ್ಜಿ ಡಿಪಾರ್ಟ್ಮೆಂಟ್ ಟೈಮ್ ಡೆವಲಪಿಂಗ್ ಮಾಡ್ತಾರೆ. ಬಟ್ ಈಗ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಟೈಮ್ ಟೇಬಲ್ ಪ್ರಕಾರ ಡೇ ಟೈಮ್ 2 ಅವರ್ಸ್, ಸಾಯಂಕಾಲ 4 ಅವರ್ಸ್ ಲೋಡ್ ಇಟ್ಬಿಟ್ಟು ಇಂಡಸ್ಟ್ರಿಗೆ 20 ಅವರ್ ಕರೆಂಟ್ ಕೊಡಬೇಕಿಲ್ಲ ನಾವು ಆಸ್ ಪರ್ ಟೈಮ್ ಟೇಬಲ್. ಟೈಮ್ ಟೇಬಲ್ ಏನು ಸರ್ಕಾರ ಅನೌನ್ಸ್ ಮಾಡಿದರೆ ಆ ಟೈಮ್ ಟೇಬಲ್ ಪ್ರಕಾರ 20 ಗಂಟೆ ಕರೆಂಟ್ ಕೊಡಬೇಕು. ಸೀದಾ ಇಂಪ್ಲಿಮೆಂಟ್ ಮಾಡಕ್ಕೆ ಬಂದಾಗ ಈ ಕರೆಂಟ್ ಕೊಡಬೇಕಾದ್ರೆ ನಮ್ಮ ಕರೆಂಟ್ ಇರಬೇಕು. ಈಗ ನಮಗೆ ಕರೆಂಟ್ ಇಲ್ಲ ಇಲ್ಲಿ ಆ ಥರ ಇದು ಟೆಂಪರರಿ ಇತ್ತು. ಏನು ಮಾಡೋಕ್ಕಾಗಲ್ಲ. ಈ ಬಿಸಿ ಕಾಲದಲ್ಲಿ ಅಬ್ಬರಿ ಇಲ್ಲ ಸರ್, 4 years ಇದೆ. ಒಂದು ಇಂಡಸ್ಟ್ರಿ 15 years ಲಾಸ್ ಆಗಿದೆ. 4 years ಇದೆ. ಇಂಡಸ್ಟ್ರಿ 1.5 years ಆಗಿದೆ. ಈ ಪ್ರಾಬ್ಲಮ್ ಈಗ ಕರೆಂಟ್ ಫ್ಯಾಕ್ಟ್ರಿ ಬಂದಿದೆ, ಹೋಗ್ಬಿಟ್ಟು ಈಗ ಹೋಗ್ತಾ ಇದ್ದಾರೆ. ನಮ್ಮ ಕೆಲಸ ಹೆಚ್ಚು ಮುಗಿದಿದೆ ಅಂತ ಈ ಪ್ರಾಬ್ಲಮ್. ಸರಿ 24 hours ಮಿಷಿನ್ ಹತ್ರ ಅಟ್ಯಾಚ್ ಏನಾಗ್ತದೆ, ಈಗ ಬರ್ತದೆ ಈಗ ಬರ್ತದೆ ಹೋಗ್ತದೆ ಈಗ ಬರ್ತದೆ ನಮ್ಮ ಕೆಲಸ ನಾವು ನಾಳೆಯಿಂದ ಸಾಧ್ಯವಾದಷ್ಟು ಟೈಮ್ ಟೇಬಲ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. 4 ಅವರ್ಸ್ ಕೊಡ್ತೀವ, 6 ಅವರ್ಸ್ ಕೊಡ್ತೀವ, ಎಷ್ಟು ಕೊಡ್ತೀವಿ ಅಂತ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡ್ತೀವಿ. ಮತ್ತೆ ಅದು ಸಪ್ರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಪ್ರೇಟ್ ಮಾಡಿ ಬೆಂಗಳೂರು ಯಾವ ಥರ ಇದೆ ಆ ಥರ ಮಾಡಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡೋದು ಮಾಡಿ ಸರ್. ಇಲ್ಲ ಚಾರ್ಜ್ ಮಾಡೋದಕ್ಕೆ